ಅನಿಸಿದಾಗ ತುಂಬ ರೋಮಾಂಚನವಾಗಿ ಮತ್ತು ಏನೋ ಒಂದು ಹೊಸತನ ಮೂಡ್ತಾ ಇದೆ ಅನಿಸ್ತಾ ಇತ್ತು. ತುಂಬ ಚೆನ್ನಾಗಿ ಬಂದಿದೆ. ಬಟ್ ಈ ಚಿತ್ರ ಇನ್ನಷ್ಟು ಯಶಸ್ಸು ಕಾಣಲಿ. ಹಾಡು ಕಂಡಾಗ ಯಾವುದೇ ಚಿತ್ರ ಯಶಸ್ಸಾಗಬೇಕಾದ್ರೆ ಹಾಡೂ ಭಾಳ ಮುಖ್ಯ. ಅದರಿಂದ ಹಾಡು ತುಂಬ ಚೆನ್ನಾಗಿತ್ತು, ಕಿವಿಗೆ ಭಾಳ ಇಂಪಾಗಿರ್ತಾ ಇತ್ತು. ಸೊ ಹಾಡು ಚೆನ್ನಾಗಿದೆ ಅಂತ ನಾನು ಮನಸಾರೆ ಹರಿಸ್ತಾ ಇದ್ದೀನಿ. ಈ ಚಿತ್ರ ರೈತರ ಮಕ್ಕಳು ಮಾಡಿರೋದ್ರಿಂದ ಶತದಿನೋತ್ಸವ ಕಂಡು ಯಶಸ್ಸು ಕೊಟ್ಟು ಮತ್ತು ಇವರೇನು ಈ ಲಾಂಛನ ಇದೆ ಇನ್ನಷ್ಟು ಕನ್ನಡ ಚಿತ್ರಗಳನ್ನು ಮಾಡಿ ಉತ್ತೇಜನ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಶಿಸ್ತೀನಿ. ತಾನೇ ಸಾಂಗ್ ನೋಡಿದೆ, ನಾನು ಇವಾಗಲೇ ಕೇಳಿದ್ದೆ ಸಾಂಗ್ ಶೂಟ್ ಮಾಡಬೇಕಾದ್ರೆ. ಆಫ್ ವಿಜುವಲ್ ನೋಡಿ ತುಂಬ ಚೆನ್ನಾಗಿದೆ. ಫುಲ್ ವಿಡಿಯೋ ಯಾವಾಗ ಬಿಡ್ತೀರಾ ಸರ್? ತುಂಬ ಚೆನ್ನಾಗಿದೆ. ಮನೋಹರ್ ಸರ್ ಇಂದ ಒಳ್ಳೆ ಸಾಂಗ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಇವನ್ ಇನ್ನೊಂದು ಸಾಂಗ್ ಇದೆ, ಅದಕ್ಕೆ ನಾವು ಡ್ಯಾನ್ಸ್ ಎಲ್ಲ ಮಾಡಿದ್ದೀವಿ. ಆ ಸಾಂಗು ಆದಷ್ಟು ಬೇಗ ರಿಲೀಸ್ ಆಗುತ್ತೆ. ರುದ್ರಾಭಿಷೇಕ ಬಗ್ಗೆ ನಾನು ಒಪ್ಪಿಗೆ ಮಾಡಬೇಕಾದ್ರೆ ನನಗೊಂದು 3 ಪಾಯಿಂಟ್ಸ್ ಇತ್ತು. ಒಂದು, ರಾಘು ಸರ್ ಫೋನ್ ಮಾಡಿ ಪ್ರಿಯಾ ಈ ಥರದೊಂದು ಸಿನಿಮಾ ಇದೆ, ಒಮ್ಮೆ ಕತೆ ಕೇಳು ಅಂತ ಅಂದರು. ಶೋರ್ ಸರ್ ಅಂತ ಅಂದೆ. ಆವಾಗ ನನಗೆ ನಿರ್ದೇಶಕರು ಫೋನ್ ಮಾಡಿದಾಗ ಸರ್ ಬನ್ನಿ ಕತೆ ಕೇಳ್ತೀನಿ ಅಂತ ಅಂದಾಗ ಅವ್ರು ಮಾತಾಡಬೇಕಾದ್ರೆ ಕತೆ ಮುಗಿಯೋಷ್ಟೊತ್ತಿಗೆ ನನ್ನ ಮನಸ್ಸಲ್ಲೇ ನಾನು ಸರ್ ಪ್ಲೀಸ್ ಈ ಸಿನಿಮಾನ ನನಗೆ ಬೇಡ ಅಂತಲೇ ಹೇಳ್ಬಿಡಿ, ನನಗೆ ಬೇಕೇ ಬೇಕು ಅನ್ನೋಷ್ಟು ಇಷ್ಟ ಆಯಿತು. ಕಾರಣ ಈ ಸಿನಿಮಾದಲ್ಲಿ ಒಂದು, ನಾನು ಶಿವನ ಭಕ್ತೆ, ಶಿವನ ಬಗ್ಗೆ ತುಂಬ ವಿಷಯಗಳಿದೆ. ಎರಡನೇದು, ಎಲ್ಲ ಕಲಾವಿದರಿಗೂ ಸಿನಿಮಾ ಮಾಡಬೇಕಾದ್ರೆ ಒಂದು 4-5 ಸೀನಲ್ಲಿ ಬಂದುಬಿಟ್ರೆ ಸಾಕು ಅನಿಸುತ್ತೆ. ಬಟ್ ಕೆಲವೊಮ್ಮೆ ಫುಲ್ ಸಿನಿಮಾ ನಮಗೆ ಅವಕಾಶ ಸಿಕ್ಕಿದಾಗ ನಮ್ಮ ಪರ್ಫಾರ್ಮೆನ್ಸ್ನ ಆಡಿಯನ್ಸಿಗೆ ರೀಚ್ ಮಾಡೋಕ್ಕೆ ಒಂದು ಅವಕಾಶ ಸಿಗುತ್ತೆ. ಸೊ ನಾನು ಇಷ್ಟು ಒಂದು 4-5 ಸಿನಿಮಾ ಮಾಡಿದ್ರು ಈ ಸಿನಿಮಾದಲ್ಲಿ ನನಗೆ ಒಂದು ಸ್ವಲ್ಪ ಜಾಸ್ತಿ ಒತ್ತಡ, ಅಂದರೆ ತುಂಬ ಜಾಸ್ತಿ ಅವಕಾಶ ಇದೆ. ಬಿಕಾಸ್ 2 ಪಾತ್ರದಲ್ಲಿ ನಾನು ಕೂಡ ಇದ್ದೀನಿ. ಇಲ್ಲಿ ಬರೋ ಪ್ರತಿಯೊಬ್ಬರು 2 ಪಾತ್ರ ಅಂತಾರೆ, ಅದ್ರಲ್ಲಿ ನಾನು ಕೂಡ ಇದ್ದೀನಿ. ಒಂದು ಹಳ್ಳಿ ಹುಡುಗಿಯಾಗಿ, ಇನ್ನೊಂದು ಸಿಟಿ ಹುಡುಗಿಯಾಗಿ. ಬಟ್ ಡಬಲ್ ಆ್ಯಕ್ಟಿಂಗ್ ಥರನೇ ಇರುತ್ತೆ. ಬಟ್ ನಾನು ಒಂದೇ ಸ್ಕ್ರೀನಲ್ಲಿ ಇಬ್ಬರು ಕಾಣಿಸಲ್ಲ. ಒಟ್ಟು ನನಗೆ ಅವಕಾಶ ಸಿಕ್ತು 2 ರೀತಿಯಲ್ಲಿ ಒಂದೇ ಸಿನಿಮಾದಲ್ಲಿ ನೋಡೋ ಅಂಥದ್ದು. ಅದನ್ನು ಕೇಳಿದ ತಕ್ಷಣ ಅಯ್ಯೋ ಇದು ನಾವು ಬಿಟ್ಟರೆ ಸಿಗಲ್ಲ ಈ ಥರ ಅವಕಾಶಗಳು ಕೆಲವೊಮ್ಮೆ ಕಲಾವಿದರಿಗೆ ಅಂತ ಹೇಳಿ ಅದು ಭಾಳ ಖುಷಿಯಾಗಿದ್ದ ವಿಷಯ ಫಸ್ಟ್. ಆಮೇಲೆ ನನಗೆ ರಾಘು ಸರ್ ಜೊತೆ ಆ್ಯಕ್ಟ್ ಮಾಡಬೇಕು ಅನ್ನೋದು ನನಗೆ, ನಾವು ಚಿಕ್ಕ ವಯಸ್ಸಿಂದನೂ ಸರ್ ಮತ್ತೆ ಹೇಳ್ಬಿಡಿ, ನಾವು ಚಿಕ್ಕ ವಯಸ್ಸಿಂದನೂ ತುಂಬ ಇಷ್ಟಪಟ್ಟು ಬಂದಿರೋದು. ಸೊ ನಮಗೆ ರಾಘು ಸರ್ ಜೊತೆ ಅವಕಾಶ ಸಿಕ್ಕಿದಾಗ ನನಗೂ ಭಾಳ ಖುಷಿ ಆಯಿತು. ಅವ್ರ ಜೊತೆ ಸ್ಕ್ರೀನ್ ಅಪಿಯರೆನ್ಸ್, ಸ್ಕ್ರೀನ್ ಶೇರ್ ಮಾಡಿದಾಗ. ಆಮೇಲೆ ಸೆಟ್ಟಲ್ಲಂತೂ ನಂಗೆ ತುಂಬಾ ಖುಷಿ ಇತ್ತು ಈ ಸಿನಿಮಾ ಮಾಡಬೇಕಾದ್ರೆ. ನಾನೊಬ್ಳು ಕಲಾವಿದೆಯಾಗಿ, ಆ್ಯಕ್ಟ್ರೆಸ್ ಆಗಿ ಫೀಲೇ ಆಗಲಿಲ್ಲ. ನಾನೊಂಥರ ಮನೆ ಮಗಳೇ ಆಗಿಬಿಟ್ಟಿದ್ದೆ. ದೇವನಹಳ್ಳಿ ಆ ಒಂದು ಏನು ಸುತ್ತಮುತ್ತ ಆ ಒಂದು ಹಳ್ಳಿಯಲ್ಲಿ ನಾವು ಶೂಟ್ ಮಾಡಿದಾಗ ನನಗೆ ಕಂಪ್ಲೀಟ್ ನನಗೆ ಅನಿಸಿದ್ದು ನಾನು ಇಲ್ಲೇ ಯಾವುದೋ ಒಂದು ಟ್ರಿಪ್ಪಿಗೆ ಬಂದಿದ್ದೀನಿ, ಎಲ್ಲ ನನ್ನ ಕುಟುಂಬದ ಜೊತೆ ಕೆಲಸ ಮಾಡ್ತಿದ್ದೀನಿ ಅಂತಲೇ ಅನ್ನಿಸ್ತು. ಸೊ ಅಷ್ಟು ಚೆನ್ನಾಗಿ ನನಗೆ ನೋಡಿಕೊಂಡ್ರು. ಆಮೇಲೆ ನಮ್ಮ ಪ್ರೊಡ್ಯೂಸರ್ ಸರ್ ನಿಮ್ಮೆಲ್ರಿಗೂ, ಸೊ ಮತ್ತು ನನ್ನ ಎಲ್ಲ ಸಹ ಕಲಾವಿದ್ರಿಗೆ ನಾನು ಖುಷಿಯಾಗಿ ನಾನು ಹೇಳ್ಕೊಳ್ತೀನಿ, ತುಂಬ ಸಪೋರ್ಟ್ ಮಾಡಿದ್ರು. ನನ್ನ ಅಜ್ಜಿ ಪಾತ್ರ ಇರ್ಬೋದು, ನನ್ನೆಲ್ಲ ವಿಲನ್ಸ್ ಇವರು ಚೆನ್ನಾಗಿ ಹೊಡೆದಿದ್ದೀನಿ ನಾನು. ಆಮೇಲೆ ನಿಜ ಹೇಳಬೇಕು ಅಂತಂದರೆ ಅವ್ರಿಗೆ ಹೊಡಿಬೇಕಲ್ಲ ಯಾರನ್ನೂ ನೆನೆಸ್ಕೊಂಡೆಲ್ಲ ಹೊಡೆದಿದ್ದೀನಿ. ಬಿಕಾಸ್ ಕ್ಲೈಮ್ಯಾಕ್ಸಲ್ಲಿ ನನಗೆ ಸರಿಯಾಗಿ ರಿವೆಂಜ್ ತೀರಿಸ್ಕೊಳ್ಳೋದೇ ಈ ಸಿನಿಮಾದಲ್ಲಿ ಬರುತ್ತೆ. ಸೊ ನನ್ನ 4 ಪಾತ್ರಧಾರಿಗಳಿಗೆ ಚೆನ್ನಾಗಿ ಹೊಡೆದಿದ್ದೀನಿ. ಸೊ ಮಜಾ ಮಾಡಿದ್ದೀನಿ ನಾನು ಸಿನಿಮಾ ಶೂಟಿಂಗ್ ಮಾಡಬೇಕಾದ್ರೆ. ಸೊ ಈ ಸಿನಿಮಾ ನಿಜವಾಗ್ಲೂ 1-2 ಅವರ್ ನೀವು ಕುತ್ಕೊಂಡು ಸಿನಿಮಾ ನೋಡಬೇಕಾದ್ರೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಖಂಡಿತವಾಗ್ಲೂ ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ. ನಮ್ಮ ಕನ್ನಡದ ಎಲ್ಲ ಕಲಾವಿದರಿಗೂ, ಎಲ್ಲ ಸಿನಿಮಾ ಮಾಡ್ತಿರೋರಿಗೂ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಬೇಕು. ಹಲವಾರು ಅನುಭವಗಳನ್ನು ಹಂಚ್ಕೊಂಡಿದ್ದಾರೆ. ನಾನು ನಮ್ಮ ಅಷ್ಟೂ ಜನ ನಿರ್ಮಾಪಕರುಗಳಿಗೆ, ನಮ್ಮ ನಿರ್ದೇಶಕರು ವಸಂತ್ ಕುಮಾರ್ ಸರ್ಗೆ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಮೊನ್ನೆ ತರ ಇನ್ನೊಂದು ಪ್ರೆಸ್ ಮೀಟ್ ಅಲ್ಲಿ ಒಂದು ಸಿನಿಮಾ ಬಗ್ಗೆ ಮಾತಾಡಿದ್ದೆ. ಅಂದ್ರೆ ಈಗ ಬರ್ತಿರುವಂತಹ ಸಿನಿಮಾಗಳಲ್ಲಿ ಹೇಗೆ ಆ ಸಿನಿಮಾ ಮಾಡುವಂತ ಆಸೆ ಆ ನಿರ್ಮಾಪಕರಿಗೆ, ನಿರ್ದೇಶಕರಿಗೆಲ್ಲ ಆಯ್ತು ಅಂತ, ಅದೇ ತರ ಈ ಸಿನಿಮಾ ಕೂಡ ರುದ್ರಾಭಿಷೇಕಂ ಅನ್ನೋ ಸಿನಿಮಾ, ಆ ಕಥೆಯಲ್ಲಿ ಬರುವಂತಹ ಅಂಶ, ಜನ ಆ ಥರ ಒಂದು ಅಂಶ ನೋಡಿ ಹಲವಾರು ವರ್ಷ ಆಗಿದೆ. ಸೊ ಅದನ್ನ ಮತ್ತೆ ಆ ಥರ ಪಾತ್ರಗಳ ಮೂಲಕ ಯಾವುದೋ ಒಂದು ಸೀನ್ ಮುಖಾಂತರ ಅಭಿನಯ ಮಾಡುವಂಥ ಅವಕಾಶ ನಮಗೆ ಕೊಟ್ಟಿದ್ದಾರೆ. ನನಗಾಗ್ಲಿ, ಪ್ರಿಯಾಂಕಾ ಅವ್ರಿಗಾಗ್ಲಿ, ಬಲರಾಜ್ ಸರ್ಗೆ, ನವನೀತಾ ಮೇಡಮ್ ಅವ್ರಿಗೆ, ನಾವೆಲ್ಲ ಇಲ್ಲಿ ಹುಡುಗರು ಬಹಳ ಖುಷಿ ಪಟ್ಟು ಕೆಲಸ ಮಾಡಿದ್ದೀವಿ ಈ ಸಿನಿಮಾದಲ್ಲಿ. ಏನಕ್ಕೆ ಅದಕ್ಕೆ ಅವಕಾಶ ಆಯಿತು ಅಂತ ಹೇಳಿದ್ರೆ, ಒಂದು ಕತೆ ಬಗ್ಗೆ
ನಿರ್ಮಾಪಕರಿಗೆ ಬಹಳ ನಂಬಿಕೆ ಇದ್ದಾಗ, ಒಂದು ಒಳ್ಳೆ ರೀತಿಯಲ್ಲಿ ವಿಶ್ವಾಸ ಇದ್ದಾಗ, ನಿರ್ದೇಶಕರ ಮೇಲೆ ನಂಬಿಕೆ ಇದ್ದಾಗ ವಾತಾವರಣ ಬಹಳ ತಿಳಿಯಾಗುತ್ತೆ, ಬಹಳ ಹಗುರ ಆಗುತ್ತೆ, ಬಹಳ ಖುಷಿ ಆಗುತ್ತೆ ಕೆಲಸ ಮಾಡೋದಕ್ಕೆ. ಅಂಥ ಅನುಭವಗಳನ್ನೇ ನಾನು ಕೂಡ ನನ್ನ ಎಲ್ಲ ಸಹ ಕಲಾವಿದರ ಜೊತೆಗೆ ನಾನು ಕೂಡ ಆ ಅನುಭವನ ಪಡೆದಿದ್ದೀನಿ. ನಾನು ಮನೋಹರ್ ಅಂಕಲ್ಗೆ ನಾನು ವಿಶೇಷವಾಗಿ ಥ್ಯಾಂಕ್ಸ್ ಹೇಳಬೇಕು. ಆ್ಯಕ್ಚುಲಿ ಮನೋಹರ್ ಅಂಕಲ್ದು ನಮ್ಮದು ಸ್ವಲ್ಪ ಕೆಲಸ ಬಾಕಿ ಇದೆ, ಡಿವೋಷನ್ ಆಲ್ಬಮ್ ಮಾಡಬೇಕು ಅಂತ ನಮ್ಮ ತಂದೆ ಹೇಳ್ತಾ ಇದ್ರು. ಅದನ್ನ ಈಗಲೂ ಹೇಳ್ತಾ ಇದ್ವಿ, ಇನ್ನು ಯಾವಾಗ ಆಗುತ್ತೋ ಗೊತ್ತಿಲ್ಲ, ಬಹುಶಃ ಇನ್ನು ಸ್ವಲ್ಪ ದಿವಸದಲ್ಲಿ ಆಗುತ್ತೆ. ಆದರೆ ಮನೋಹರ್ ಅಂಕಲ್ ಅವರ ಸಂಗೀತ ನಿರ್ದೇಶನದಲ್ಲಿ ಕೆಲಸ ಮಾಡುವಂಥ ಅವಕಾಶ ನಮಗೆ ಸಿಕ್ಕಿದೆ. ಅದು ಜನ್ಮದ ಜೋಡಿ ಆಗಿರ್ಬೋದು, ನಮ್ಮ ಚಿಕ್ಕ ಅಂತ ಒಂದು ಸಿನಿಮಾ ಅಂಕಲ್ ನಾವು ಕೆಲಸ ಮಾಡಿದಾಗ್ಬೋದು, ಅವಾಗವಾಗ ಕೆಲಸ ಮಾಡ್ತಿರ್ತೀವಿ. ಆದರೆ ಈ ಥರ ಕಥೆ ಸಿಕ್ಕಿದಾಗ, ಈ ಥರ ಒಂದು ಹಿನ್ನೆಲೆ ಸಿಕ್ಕಿದಾಗ ಕೆಲಸ ಮಾಡೋದಕ್ಕೆ ಒಂದು ವಿಶೇಷವಾದ ಚೈತನ್ಯ ಇರುತ್ತೆ. ಆ ಚೈತನ್ಯನೇ ರುದ್ರಾಭಿಷೇಕದಲ್ಲಿ ನಾವು ಶಿವಮಯ ಅಂತ ಹೇಳ್ತೀವಿ, ಎಲ್ಲವೂ ಶಿವಮಯ ಅಂತ. ಹಾಗೆ ಆ ಭಗವಂತನ ಪ್ರೇರೇಪಣೆಯಿಂದ ಈ ಕೆಲಸ ಆಗಿದೆ. ಮುಂದಕ್ಕೂ ಕೂಡ ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಮಾರ್ಗದರ್ಶನ ಮೇಲೆ ಇರಲಿ ಅಂತ ನಾನು ಕೇಳಿಕೊಂಡು ಬೇಡಿಕೊಂಡು, ನಿಮ್ಮೆಲ್ಲರ ಪ್ರೋತ್ಸಾಹ, ನಿಮ್ಮೆಲ್ಲರ ಆಶಯ ನನಗೆ ಬಹಳ ಮುಖ್ಯ. ಎಂದು ಪ್ರತಿ ಹಂತದಲ್ಲೂ ಅದೇ ಕೇಳ್ಕೊಳ್ಳೋದು. ನಾವೇನೇ ಕೆಲಸ ಮಾಡ್ಬೋದು, ಕೆಲಸ ಮಾಡ್ತೀವಿ, ಆ್ಯಕ್ಟ್ ಮಾಡ್ತೀವಿ, ಪ್ರಮೋಟ್ ಮಾಡ್ತೀವಿ, ಆದರೆ ಅದೆಲ್ಲದರ ಹಿಂದೆ ಒಳ್ಳೇದಾಗಲಿ ಇವ್ರಿಗೆ ಅನ್ನೋ ಒಂದು ಉದ್ದೇಶ ಜೊತೆಗೆ ನೀವು ಬರ್ತಿರಲ್ಲ, ನನಗೆ ಅದು ಬಹಳ ಮುಖ್ಯ. ಹಾಗಾಗಿ ನಿಮ್ಮಿಂದ ನಮಗೆಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು. ಮತ್ತೊಮ್ಮೆ ಹೇಳಿ, ನಿರ್ದೇಶಕರಿಗೆ ಎಷ್ಟು ಚೆನ್ನಾಗಿ ಮಾತಾಡಿದ್ರಲ್ಲ, ನಿರ್ದೇಶಕರು ತುಂಬ ಚೆನ್ನಾಗಿ ಮಾತಾಡಿದ್ರು. ನಾವು ಈ ಸಿನಿಮಾದ ಹಿನ್ನೆಲೆ ಸಂಗೀತ ಮಾಡುವಾಗ ನನ್ನ ಜೊತೆ ಇದ್ದವರು ನಾಗರಾಜ್ ಮತ್ತು ಶಿವಕುಮಾರ್ ಕುಟ್ಟಿಯವರು ನಿರ್ದೇಶಕರ ಮನೆಯಲ್ಲೇ ಸುಮಾರು 15 ದಿವಸ ಠಿಕಾಣಿ ಹೂಡಿದ್ವಿ. ಆಗ ನಮಗೆ ಎಷ್ಟು ಚೆನ್ನಾಗಿ ಆದರಾತಿಥ್ಯ, ಬಗೆ ಬಗೆಯ ಊಟ ತಿಂಡಿ ಎಲ್ಲ ಮಾಡಿಕೊಟ್ಟಂಥವರು ನಿರ್ಮಾಪಕರಲ್ಲಿ ಒಬ್ಬರಾದಂತಹ ಕುಸುಮಾ ಅವರು. ಆ ಮೇಡಮ್ ಒಂದು ಚೂರು ಇಷ್ಟು ಜನಕ್ಕೆ ಊಟ ಹಾಕಬೇಕು ಅನ್ನೋದು ಯಾವುದೇ ಇದಿಲ್ಲ. ಅವರೇ ಸ್ವತಃ ಅಡುಗೆ ಮಾಡಿಕೊಂಡು, ಜೊತೆಗೆ ಅವರ ಸೊಸೆಯರು ಕೂಡ ಅವ್ರಿಗೆ ಸಹಕಾರ ಕೊಟ್ಟಿದ್ರು. ಅವರೆಲ್ಲ ನಮ್ಮನ್ನು 15 ದಿವಸ ಒಳ್ಳೆ ರೀತಿಯ ಊಟ ಹಾಕಿ ನಾವೆಲ್ಲ ದಪ್ಪಗಾಗೋ ಥರ ಮಾಡಿಬಿಟ್ರು. ಅದು ಚೆನ್ನಾಗಿ ತಿಂದು ಒಂದು ಒಳ್ಳೆಯ ಅನುಭವ ಅದು. ಬೆಳಿಗ್ಗೆ ಎದ್ದರೆ ವಾಕಿಂಗ್ ಹೋಗ್ತಾ ಇದ್ವಿ ನಾನು ಮತ್ತು ಡೈರೆಕ್ಟ್ರು, ಯಾಕಂದರೆ ತಿಂದಿದ್ದು ಕರಗಿಸ್ಬೇಕಲ್ಲ. ಹಾಗೆ ಈ ಚಿತ್ರದಲ್ಲಿ ಮೇಘನ ಹಳಿಯಾಳ ಬಂದಿದ್ದಾರೆ. ಎಲ್ಲಿಮ್ಮ ಬನ್ನಿಮ್ಮ. ನನಗೆ ಅನಿಸಿದ್ದು ನಮ್ಮ ವಿಷ್ಣು ರಾಮನ್ ಅವರು ಬಹಳ ವರ್ಷಗಳಿಂದ ಕನ್ನಡ ಚಿತ್ರರಂಗದಲ್ಲಿ SPB ಅವರ ರೀತಿಯಲ್ಲಿ ಹಾಡ್ತಾ, ಸ್ವತಃ ಬೇರೆ ಚಿತ್ರಗಳಿಗೆ ಅವ್ರದ್ದೇ ಒಂದು ಧ್ವನಿಯಲ್ಲಿ ಹಾಡ್ತಾ ಇದ್ದಂತಹ ಎಲ್ಲರಿಗೂ ಗೊತ್ತು. ವಿಷ್ಣು ರಾಮನ್ ಅಂದರೆ ಎಲ್ಲರಿಗೂ ಗೊತ್ತು. ಅವರು ಇದರಲ್ಲಿ ಹಾಡಿದ್ದಾರೆ. ಹೀಗೆ ಗಾಯಕಿಯರೆಲ್ಲ ಬಳಗ ನಮ್ಮ ಕನ್ನಡದವರದೇ ಆಗಿದೆ. ಎಲ್ರಿಗೂ ನಮಸ್ಕಾರ. ಇದೊಂದು ತುಂಬು ಕುಟುಂಬ ರುದ್ರಾಭಿಷೇಕ. ವಸಂತ ಕುಮಾರ್ ಅನ್ನೋ ಒಬ್ಬ ಗೆಳೆಯನಿಗಾಗಿ ಇಡೀ ನವ ರತ್ನಗಳು ಸೇರಿ ಮಾಡಿದಂಥ ಸಿನಿಮಾ. ತುಂಬ ಕಾಲಗಳಿಂದ ಸಿನಿಮಾ ಕ್ಷೇತ್ರದಲ್ಲೇ ದುಡಿದಂಥ ವಸಂತ ಕುಮಾರ್ ಅವರ ಕನಸು ಈ ರುದ್ರಾಭಿಷೇಕದಿಂದ ಆಗಿದೆ. ಹಾಗೆ ನಮ್ಮನ್ನೆಲ್ಲ ಆಯ್ಕೆ ಮಾಡಿ ಅತ್ಯುತ್ತಮವಾಗಿ ನಮ್ಮನ್ನೆಲ್ಲ ನೋಡಿಕೊಂಡು ನಡೆಸ್ಕೊಂಡು ಪಾತ್ರಗಳನ್ನ ಕೊಟ್ಟು ಪಾತ್ರ ಪೋಷಣೆ ಮಾಡಿ ನಮ್ಮನ್ನು ಸಿನಿಮಾದಲ್ಲಿ ತೋರಿಸಿದ್ದಾರೆ. ನಂದು ಕೂಡ ಈ ಸಿನಿಮಾದಲ್ಲಿ ದ್ವಿಪಾತ್ರದಲ್ಲಿ ಬರ್ತದೆ, ತಂದೆ ಪಾತ್ರ ಮತ್ತು ಮಗನ ಪಾತ್ರದಲ್ಲಿ ಬರುತ್ತೆ. ಇದು ಇವತ್ತೊಂದು ಸಿನಿಮಾ ಹಾಡಿನ ಬಿಡುಗಡೆ ಕಾರ್ಯಕ್ರಮ ಆದ್ದರಿಂದ ನಿಜವಾಗ್ಲೂ ಮನೋಹರ್ ಸರ್ ಭಾಳ ಅತ್ಯಮೂಲ್ಯವಾಗಿ ಮಾತಾಡಿದ್ರು. ಹಾಗೆ ಹಾಡುಗಾರನ್ನು ಕೂಡ ಪರಿಚಯ ಮಾಡಿಸಿದ್ದು ತುಂಬ ಖುಷಿ ಆಯಿತು. ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ, ಅದರಲ್ಲೇ ಎರಡು ಮಾತಿಲ್ಲ. ಎಲ್ಲ ಒಟ್ಟಾಗಿ ಸೇರಿ ಮಾಡುವಂಥದ್ದು, ಎಲ್ಲರೂ ಅಭಿನಯ, ಮತ್ತೊಂದು ಮತ್ತೆ ಟೆಕ್ನಿಕಲ್ ಕ್ರೂ ಮತ್ತು ಹುಡುಗರು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ನಾನು ಈ ಪಾತ್ರ ಕೊಟ್ಟಿದ್ದಕ್ಕೆ ಸರ್ ಥ್ಯಾಂಕ್ ಯು ವೆರಿ ಮಚ್. ನನ್ನ